ವರುಣಾಗೆ ವಾರ್ಜರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಏನದು? ಬಜೆಟ್ ಮಂಡನೆ ಬಳಿಕ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿತಾರಾ? ಈಗ ಒಂದು ಪ್ರಶ್ನೆ ರಾಜಕೀಯ ಪಡ್ಸಾಲೆಯಲ್ಲಿ ಪಿಸುಗುಡ್ತಾ ಇದೆ. ಯಾಕಂದ್ರೆ ಬಜೆಟ್ ಮಂಡಿಸುವ ಮೊದಲೇ ತಮ್ಮ ತವರು ಕ್ಷೇತ್ರ ವರುಣಾಗೆ ಬಜೆಟ್ ಪೂರ್ವ ಉಡುಗೊರೆಯೊಂದನ್ನ ಸಿಎಂ ನೀಡಿರೋದು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ವರುಣಾ ಕ್ಷೇತ್ರಕ್ಕೆ ಮತ್ತೊಮ್ಮೆ 320 ಕೋಟಿ ರುಗಳಿಗೂ ಹೆಚ್ಚು ಮೌಲ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡಿರುವುದು ಬಿಸಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ನಾಯಕತ್ವ ಬದಲಾವಣೆಯ ಊಹಾಪೋಹಗಳ ನಡುವೆ ವಿದಾಯದ ಉಡುಗೊರೆಯೇ ಅಥವಾ ರಾಜಕೀಯ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರದ ಕ್ರಮವೇ ಎಂಬ ಪ್ರಶ್ನೆ ಮೂಡಿಸಿದೆ. ಇಲ್ಲ, ಈಗಾಗಲೇ ಸಿದ್ದರಾಮಯ್ಯನವರು ಮದ್ದೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಫಸ್ಟ್ ಟೈಮ್ ಮೇಲೆ ಉದಯಗೌಡಗೆ 1000 ಕೋಟಿ ಮೇಲೆ ಹೋಗ್ಬಿಟ್ಟು ಶಂಕುಸ್ಥಾಪನೆ ಮಾಡಿದ್ರು. ಶಿವಲಿಂಗೇಗೌಡರಿಗೆ 1000 ಕೋಟಿ ಮೇಲೆ ಕೊಟ್ಟಿದ್ರು. ಅರಸೀಕೆರೆಗೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 2,500 ಕೋಟಿಗೂ ಅಧಿಕ ಕೆಲಸವನ್ನ ಹರೀಶ್ ಪೂಂಜಾ ಮಾಡಿದ್ರು. ಬೆಳ್ತಂಗಡಿ 2,700 ಕೋಟಿಗೂ ಅಧಿಕ ಯೋಜನೆಗಳನ್ನ ಪುಟ್ಟರಾಜ್ ಅವರು ಮೇಲ್ಕೋಟೆಗೆ ಮಾಡಿದ್ರು. ಹಾಗಾಗಿ ಮುಖ್ಯಮಂತ್ರಿಯಾಗಿ ತನ್ನ ಕ್ಷೇತ್ರಕ್ಕೆ 320 ಕೋಟಿ ಕೊಡೋದು ದೊಡ್ಡ ಮ್ಯಾಟರ್ ಏನಲ್ಲ, ದೊಡ್ಡ ವಿಷಯ ಅಲ್ಲ. ಯಾಕೆಂತಂದ್ರೆ ನಾಗ್ಲೇ ಹೇಳಲ್ಲ, ಕಾಮನ್ ಒಬ್ಬ MLA ಹರೀಶ್ ಪೂಂಜಾ ಬೆಳ್ತಂಗಡಿಗೆ 2,500-3,000 ಕೋಟಿ ಕೆಲಸ ಮಾಡಿದಾರೆ ಲಾಸ್ಟ್ ಟೈಮು. ಈಗ ಮೊನ್ನೆ ಮದ್ದೂರು MLA ಉದಯಗೌಡ 1000 ಕೋಟಿ ಮೇಲೆ ಶಂಕುಸ್ಥಾಪನೆ ನೆರವೇರಿಸೋ ಸಿದ್ದರಾಮಯ್ಯ. ಹಾಗಾಗಿ 320 ಕೋಟಿ ದೊಡ್ಡದು ವರುಣಾಗೆ ಅಂತ ನಾವು ಅನ್ಕೊಳ್ಳೋದು ತಪ್ಪಾಗತ್ತೆ. ಬಟ್ ಇನ್ನೊಂದಷ್ಟು ಕೊಡ್ತಾರೆ, ಇದಿಷ್ಟೇ ಅಲ್ಲ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ತನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸೋದಿದೆಯಲ್ಲ, ತುಂಬಾ ಒಳ್ಳೇದು. ಈಗ ಶಿಕಾರಿಪುರವನ್ನ ಯಡಿಯೂರಪ್ಪ ಡೆವಲಪ್ ಮಾಡಿದ್ರು. ಕುಮಾರಸ್ವಾಮಿ ಅವ್ರದಾದಾಗ ಅವ್ರು ರಾಮನಗರಕ್ಕೆ ಏನ್ ಮಾಡ್ಬೋದು, ಒಂದಷ್ಟು ಜಿಲ್ಲೆ ಮಾಡ್ಕೊಂಡು ಏನ್ ಮಾಡ್ಬೋದು ಅದನ್ನ ಮಾಡಿದ್ರು. ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡೋದು ಸಹಜವಾಗ್ಬಿಟ್ಟಿದೆ. ತಪ್ಪು ಸರಿ ಅಂತ ಚರ್ಚೆ ಸೆಕೆಂಡ್ರಿ. ಬಟ್ ಸಿದ್ದರಾಮಯ್ಯ ಆ ಮಟ್ಟಿಗೆ ಇದ್ ಮಾಡಲಿಲ್ಲ. ವರುಣಾದಲ್ಲಿ ನಾನು ಕಳೆದ ಬಾರಿ ಎಲೆಕ್ಷನ್ ಕವರೇಜ್ಗೆ ಹೋದಾಗ ಅಲ್ಲಿ ಬಸ್ ವರುಣ ಅದೊಂದು ಲೈಕ್ ಟಿ ನರಸೀಪುರ ತರನೋ ಬನ್ನೂರ್ ತರನೋ ದೊಡ್ಡ ಸಿಟಿ ಅಲ್ಲ ವರುಣ ಅದೊಂದು ಸಪ್ರೇಟ್ ಕ್ಷೇತ್ರ. ಬಟ್ ವರುಣಾದಲ್ಲಿ ಅನ್ಕೊಂಡಷ್ಟು ಒಬ್ಬ ಮುಖ್ಯಮಂತ್ರಿಯ ಕ್ಷೇತ್ರ ಅಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಆ ವರುಣ ಗ್ರಾಮ ನೋಡಿದಾಗ. ಹಾಗಾಗಿ ಇನ್ನು ಬೇಕು ವರುಣಾಗೆ ದೊಡ್ಡದಾಗಿ ಗಿಫ್ಟ್ ಬೇಕು ಅಲ್ಲಿಗೆ.